ಗೈಸ್, ಗುಡ್ ಈವ್ನಿಂಗ್. ಸಂಜೆ ಅಂದರೆ 4 ಗಂಟೆ ಟೈಮು. ದಿನ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 9 ಗಂಟೆ 10 ಗಂಟೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೆ. ಬಟ್ ಇವತ್ತು ಸಂಜೆ 4 ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಆಯಿತು. ಕೆಲಸ ಮುಗಿಯೋಷ್ಟರಲ್ಲಿ ಇಷ್ಟೊತ್ತಾಯಿತು. ವಾರ ಪೂಜೆನೂ ಆಯಿತು ಸಿಂಪಲ್ಲಾಗಿ. ಇವತ್ತೇನು ವಾರ ಇಲ್ಲ, ಬಟ್ ಆದರೂ ಕೂಡ ಪೂಜೆ ಎಲ್ಲ ಮಾಡಿದ್ದೀನಿ ಮನೇಲಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ ರೆಡಿ ಆಗ್ತಾಯಿದ್ದೀನಿ. ಸ್ಯಾರಿ ಹಾಕ್ಕೊಂಡು ಎಲ್ಲಿಗೆ ಏನು ಎತ್ತ ಪ್ರತಿಯೊಂದು ಹೇಳ್ತೀನಿ. ಜುಮ್ಕಿ ಹಾಕ್ಕೊಂಡಿದ್ದೀನಿ. ಸೊ ಏನಪ್ಪ ವಿಶೇಷ ಅಂದರೆ, ಇವತ್ತಂತೂ ಬೆಳಗ್ಗೆಯಿಂದ ಒಂಥರ ಬೇಜಾರಾಗ್ತಾಯಿತ್ತು. ಮೇಲ್ಗಡೆ ಮನೆಯವರು ನನ್ನ ಫ್ರೆಂಡ್ ಥರ ಇದ್ದರು. ಅವರು ಇವತ್ತು ಖಾಲಿ ಮಾಡ್ಕೊಂಡು ಹೋದರು. ನನ್ನ ಸಿಸ್ಟರ್ ಥರ ಇದ್ದರು. ಸೊ ಅವರು ಬೀಳ್ಕೊಡುಗೆ ಅಂದರೆ ಅವ್ರನ್ನ ಕಳಿಸ್ಕೊಡ್ತಾ ಇದ್ದೆ. ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಜಸ್ಟ್ ನಾವು ಸ್ನಾನ ಮುಗಿಸಿ ಮಕ್ಕಳು ಬರೋ ಟೈಮ್ ಸಂಜೆ. ಇವಾಗ ದೀಪ ಎಲ್ಲ ಹಚ್ಚಿ ಮನೇಲಿ ವಾರ ಪೂಜೆ ಎಲ್ಲ ಮಾಡಿದ್ದೀನಿ. ಬಿಕಾಸ್ ಆಫ್ ಟು ಹಾಸನಾಂಬ ದರ್ಶನ ಮಾಡೋಕ್ಕೆ ಸುಮಾರು ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ. ಹೋಗಬೇಕು ಅಂತ ಹೋಗೋಕ್ಕೆ ಆಗಿರಲಿಲ್ಲ. ಬಟ್ ಇವಾಗ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಮಕ್ಕಳು ಬರೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ಮನೇಲಿ ಪೂಜೆ ಮಾಡಿ ಪ್ರತಿಯೊಂದು ಆಯಿತು. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವ್ಲಾಗ್ನ ಶೇರ್ ಮಾಡಿ ಅಂತ ಕೇಳ್ಕೊತಾ, ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ. ಹ್ಯಾಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ನಾನು ಕೂಡ ಸಿಂಪಲಾಗಿ ಒಂದು ಕಾಟನ್ ಸ್ಯಾರಿ ಹಾಕ್ಕೊಂಡು ರೆಡಿ ಆಗ್ತೀನಿ. ಸಂಜೆ ಹೋಗ್ತಾಯಿದ್ದೀವಿ. ಈ ಟೈಮು 4 ಗಂಟೆ, ಮಕ್ಕಳು 4:15ಗೆ ಬರ್ತಾರೆ. ಹಾಲೆಲ್ಲ ಕಾಯಿಸಿ ಮಕ್ಕಳಿಗೆ ಇನ್ನೂ ಸ್ವಲ್ಪ ಕೆಲಸ ಇದೆ. ಬೆಳಗ್ಗೆಯಿಂದ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ತಲೆ ದಿಮ್ಮಂತ ಇದೆ. ನಾನು ಇಷ್ಟೊತ್ತಲ್ಲಿ ಯೂಶ್ವಲಾಗಿ ಸ್ನಾನ ಎಲ್ಲ ಮಾಡಲ್ಲ, ಬಟ್ ಇವತ್ತು ಇಷ್ಟೊತ್ತಲ್ಲಿ 4 ಗಂಟೆ ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು. ಸೊ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇ ಟ್ಯೂನ್. ನೀವೆಲ್ಲ ಯಾರ್ಯಾರು ಹಾಸನಾಂಬ ದರ್ಶನ ಮಾಡಿದ್ರಿ ನನಗೆ ಕಮೆಂಟ್ ಮಾಡಿ. ನಾನು ನಿಮ್ಮ ಜೊತೆ ನನ್ನನ್ನು ಹಾಸನಾಂಬ ದರ್ಶನ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸ್ಟೇ ಟ್ಯೂನ್. ಬೆಳಗ್ಗೆ 3 ಗಂಟೆಗೆ ಎಚ್ಚರಿಕೆ ಆಯಿತು. ಎಲ್ಲರೂ ಹೋಗ್ಬೇಕು ಅಂದಾಗ ಹೆಣ್ಮಕ್ಳಿಗೆ ಹಂಗೆ ಸ್ವಲ್ಪ ಸರಿಗೆ ನಿದ್ದೆ ಬರೋಲ್ಲ. ನನಗೂ ಹಾಗೆ ಆಯಿತು. ಸೊ ಏನಪ್ಪ ಮಾಡೋದು ಬ್ರೇಕ್ಫಾಸ್ಟು ಅಂತ ನಾನು ಏನೇ ಮಕ್ಳಿಗೆ ಮಾಡಿದ್ರು, ಸತೀಶ್ಗಂತೂ ರೊಟ್ಟಿ ಚಪಾತಿ ಮಾಡಲೇಬೇಕು. 2 ಬ್ರೇಕ್ಫಾಸ್ಟ್ ನಡೆಯುತ್ತೆ ನಮ್ಮ ಮನೇಲಿ. ಪಾಸ್ತಾ ಮಾಡೋಣ ಅಂತ ಇದು ಮನೇಲಿ ಇತ್ತು ಪಾಸ್ತಾ ಪ್ಯಾಕೆಟು. ಸೊ ಅದನ್ನು ತಂದು ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಹಾಕಿ ಬೇಯಿಸಿ ಸುರ್ಕೊಂಡು ಇಟ್ಕೊತಾ ಇದ್ದೀನಿ. ನಾನು ವಾಕ್ ಮುಗಿಸ್ಕೊಂಡು ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಬೇಯಿಸಿ ಇಟ್ಬಿಟ್ಟು ಹೋಗಿದ್ದೆ, ಅದು ಸ್ವಲ್ಪ ತಣ್ಣಗಾಗಲಿ ಅಂತ. ಅದೆಲ್ಲ ಒಂಥರ ಹಿಂಗೆ ಅಂಟ್ಕೊಂಡಂಗೆ ಆಗಿಬಿಡುತ್ತೆ. ಎಣ್ಣೆ ಹಾಕಬೇಕು, ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ಈ ಕಡೆ ಮಾಮೂಲಿ ನಾವು ಹೆಂಗೆ ಒಗ್ಗರಣೆ ಕೊಟ್ಕೋತೀವಿ, ಆನಿಯನ್, ಟೊಮೆಟೊ, ಕ್ಯಾಪ್ಸಿಕಮ್, ಜೊತೆಗೆ ಸೋಯಾ ಸಾಸ್, ವೆನಿಗರ್, ಟೊಮೆಟೊ ಕೆಚಪ್, ಗ್ರೀನ್ ಚಿಲ್ಲಿ ಪೇಸ್ಟ್ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡು ಸ್ವಲ್ಪ ಬೀನ್ಸ್, ಕ್ಯಾರೆಟ್, ಕ್ಯಾಬ್ರೇಜ್ ಎಲ್ಲ ಹಾಕಿದ್ದೆ. ಮಕ್ಕಳು ತಿನ್ನಲ್ಲ ತರಕಾರಿನ, ಇದ್ರ ಮುಖಾಂತರನಾದರೂ ತಿನ್ನಲಿ ಅಂತ. ಉದುದ್ರಾಗಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿತ್ತು. ಹೋಟೆಲ್ ಸ್ಟೈಲಲ್ಲಿ ಮಾಡ್ತೀವಲ್ಲ. ನನ್ನ ಮಗ ಮಯೋನೀಸ್ ಹಾಕಿ ವೈಟ್ ಕಲರ್ ಪಾಸ್ತಾ ಮಾಡು ಮಮ್ಮಿ ಅಂತ ಹಿಡ್ಕೊಂಡಿದ್ದ. ಬಟ್ ನನಗೆ ವೈಟ್ ಕಲರ್ ಸಾಸ್ ಪ್ರಿಪೇರ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಇನ್ನೊಂದ್ಸಲಿ ಮಾಡಿಕೊಡ್ತೀನಿ, ಇದನ್ನು ತಿನ್ನು ಅಂತ ಹೇಳಿ ಮಕ್ಕಳಿಗೆ ಅವ್ರಿಗೆ ಇಷ್ಟಪಟ್ಟಿದ್ದನ್ನ ಅವ್ರು ಕೇಳಿದ ತಕ್ಷಣ ಮಾಡಿಕೊಟ್ಬಿಟ್ರೆ ಸೈಲೆಂಟಾಗಿ ತಿಂದ್ಬಿಟ್ಟು ಬೇಗ ರೆಡಿ ಆಗಿಬಿಟ್ಟು ಅವ್ರ ಕೆಲಸ ಕಾರ್ಯಗಳು ಏನಿರ್ತವೆ ಅದನ್ನೆಲ್ಲ ಮುಗಿಸ್ಕೊಂಡು ಅವ್ರ ಪಾಡ್ಗೆ ಅವ್ರು ಹೊರಟ್ಬಿಡ್ತಾರೆ. ಇಲ್ಲ ಅಂದರೆ ಅವ್ರುಗಳ ಕಿತಾಪತಿ, ಅವ್ರುಗಳ ರಗಳೆ ಗೊತ್ತಲ್ಲ ನಿಮಗೆ, ನಾನೇನು ಹೇಳಬೇಕಾಗಿಲ್ಲ. ಸೊ ಪಾಸ್ತಾ ಎಲ್ಲ ರೆಡಿ ಆಯಿತು. ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಟೊಮೆಟೊ ಗೊಜ್ಜಿತ್ತು, ಅದಕ್ಕೆ ಚಪಾತಿ ಮಾಡಿಬಿಡೋಣ ಅಂತ ಹೇಳಿ ಸತೀಶ್ಗೂ ಕೂಡ ಒಂದು 7-8 ಚಪಾತಿನ ಅರೆದಿಟ್ಟೆ. ನಾನು 2 ಚಪಾತಿ ತಿನ್ಬೋದು ಜೊತೆಗೆ ಅಂತ ಹೇಳಿ. ಒಂದಾದರೆ ಯಾರಾದರೂ ಮಾಡ್ಬೋದು, 2-3 ತಿಂಡಿ ಮಾಡೋಕ್ಕೆ ಅಂತ ಅಂದರೆ ತುಂಬ ರಿಸ್ಕ್ ಆಗುತ್ತೆ. ಸೊ ಚಪಾತಿ ಮಾಡ್ತಾಯಿದ್ದೆ. ಅಲ್ಲಿಂದಲೇ ಅಡುಗೆ ಮನೆ ಕೂಡ ಕ್ಲೀನಿಂಗ್ ಮಾಡ್ಕೋಬೇಕು. ಯಾಕಂದರೆ ಚಪಾತಿ ಮಾಡಿದ್ಮೇಲೆ ಎಲ್ಲ ಗಲೀಜಾಗುತ್ತೆ. ಪಾತ್ರೆ ತೊಳಿಬೇಕು, ಅದನ್ನೆಲ್ಲ ಸೈಡ್ಗೆ ಎತ್ತಿಟ್ಟು ಆಟ ಬಾಕ್ಸ್ ಎಲ್ಲನೂ ಅಲ್ಲಿಂದಲೇ ಪಾತ್ರೆ ಎಲ್ಲ ತೊಳ್ಕೊಂಡು ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ನನಗೆ ಲಂಚ್ ಬ್ಯಾಗ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ ಕಸ ಎಲ್ಲ ಕೊಟ್ಟು ಕಸದ ಪಾತ್ರೆ ಎಲ್ಲ ತೊಳೆದು ಒಂದು ದೊಡ್ಡ ಕೆಲಸ ಕಮ್ಮಿ ಆದಂಗೆ. ನನಗೆ ಅಂತಲ್ಲ, ಎಲ್ಲ ಹೆಣ್ಮಕ್ಳಿಗೂ ಅದೇ ಕೆಲಸ. ಸೊ ಇಷ್ಟೆಲ್ಲ ಆದಮೇಲೆ ಅವಳಿಗೂ ಕೂಡ ಅವನು ನನ್ನ ಮಗ ಟ್ಯೂಷನ್ಗೆ ಹೋಗಿದ್ದ. ನನ್ನ ಮಗಳಿಗೆ ತಿಂಡಿ ಕೊಟ್ಟು ಅವಳಂತೂ ಫುಲ್ ಖುಷಿ. ಚೆನ್ನಾಗಿದೆ ಅಂತ ಎಂಜಾಯ್ ಮಾಡಿಕೊಂಡು ಅಲ್ಲಿ ಬಿಟ್ಕೊಂಡು ತಿಂತಾಯಿದ್ಲು. ಇನ್ನೂ ಅವಳಿಗೆ ಜುಟ್ಟು ಕಟ್ಟಬೇಕಿತ್ತು. ನಾನು ಪಾತ್ರೆ, ಮನೆ, ಬಟ್ಟೆ, ವಾರ ಪೂಜೆ, ಇನ್ನೂ ಇಷ್ಟು ಕೆಲಸ ಇತ್ತು. ಸೊ ನಾನು ಎಲ್ಲ ಕೆಲಸ ಮುಗಿಸಿ ಸಂಜೆ ಸ್ನಾನ ಮಾಡೋಣ ಅಂತ ಹೇಳಿ, ನಾನು ಆಗಲೇ ಹೇಳಿದ್ನಲ್ಲ ಮೇಲ್ಗಡೆ ಮನೆ ಪಾಪು ಇತ್ತು. ಪಾಪುಗೆ ನನಗೆ ಎಡೆಯಿಂದ ಒಂದು ಸಣ್ಣ ಗಿಫ್ಟ್ ಥರ ಒಂದು ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಇದನ್ನು ಸೆಲೆಕ್ಟ್ ಮಾಡಿದೆ.
ಫಸ್ಟಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆಮೇಲೆ ಅದು ಯಾಕೋ ಚಡ್ಡಿ ಶಾರ್ಟ್ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಇದನ್ನು ಇಟ್ಬಿಟ್ಟು ಮತ್ತೆ ಇನ್ನೊಂದು ಕಣ್ಣಿಗೆ ಬಿತ್ತು. ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅದ್ರ ಜೊತೆ ಇನ್ನೊಂದು ಇದು ಪಿಂಕ್ ಶರ್ಟದು ಒಂದು ಕಣ್ಣಿಗೆ ಬಿತ್ತು. ಅದು ಯಾವ ಪ್ಲೇಸಲ್ಲಿ ತೊಗೊಂಡು ಅದೇ ಪ್ಲೇಸಲ್ಲಿ ಇಟ್ಟು ಆ ಶರ್ಟು ಚಡ್ಡಿನ ಅದಿನ್ನ 1 ಇಯರ್ ಬೇಬಿ ಆಯಿತಾ. ಪ್ಯಾಂಟೆಲ್ಲ ತೊಗೊಂಡ್ರೆ ಅಷ್ಟು ಕಂಫರ್ಟ್ ಇರೋಲ್ಲ, ಮಕ್ಕಳಿಗೆ ಚಡ್ಡಿನೇ ಪ್ಯಾಂಟ್ ಥರ ಆಗುತ್ತೆ ಇವಾಗ. ಅದನ್ನು ತೊಗೊಂಡು ಬಿಲ್ ಹಾಕಿಸ್ಕೊಂಡು ಮನೆಗೆ ಹೋಗಬೇಕಾಗಿತ್ತು. ಎಲ್ಲ ಕೆಲಸ ಮುಗಿಸಿದ್ದೆ. ಸ್ನಾನ ಮಾಡಿ ದೇವ್ರ ಮನೆ ರೆಡಿ ಮಾಡೋದು ಒಂದು ಬ್ಯಾಲೆನ್ಸ್ ಇತ್ತು, ಸಂಜೆ ಮಾಡೋಣ ಅಂತ. ಮೇಲ್ಗಡೆ ಮನೆಯವರು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೆಯ ಸಿಸ್ಟರ್ ಥರ ಇದ್ದರು ನನ್ನ ಜೊತೆಗೆ. ಎಷ್ಟು ಬೇಗ 1 ವರ್ಷ ಆಯಿತು. ಮುಂದಿನ ತಿಂಗಳು ನವೆಂಬರ್ ಬಂದರೆ 1 ವರ್ಷ. ಸೊ ಅವ್ರಿಗೆ ಕುಂಕುಮ ಕೊಡೋಣ ಅಂತ ಬ್ಲೌಸ್ ಪೀಸು, ಬಟ್ಲು, ಹಣ್ಣು, ಬಳೆ ಎಲ್ಲ ತೊಗೊಂಬಂದು ಇಟ್ಟಿದ್ದೀನಿ. ಅವ್ರಿಗೂ ಒಂದು ಪಾಪು ಇದೆ ಆಯಿತಾ, 1.5 ಇಯರ್ ಪಾಪುಗೆ ನೋಡಿದ್ರೆ ಎಲ್ಲ ಒಂದು ಬಟ್ಟೆ ಕೂಡ ತೊಗೊಂಬಂದೆ, ಸಿಂಪಲ್ ಆಗಿರೋದು. ಅವರೇನು ನನ್ನನ್ನು ಕೇಳಿಲ್ಲ ತೆಕ್ಕೊಡಿ ಅಂತ, ಬಟ್ ನನ್ನ ಪ್ರೀತಿ, ನನ್ನ ವಿಶ್ವಾಸ. ಅವ್ರಿಗೆ ಒಂದು ಸೀರೆ ಕೂಡ ತಂದಿದ್ದೀನಿ, ಗ್ರೀನ್ ಕಲರ್. ಅವ್ರಿಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ. ನಮ್ಮ ಮನೆ ಹತ್ರ ಸಿಂಪಲಾಗಿ ಸಿಕ್ಕಿದ್ದೆ ಇದು ಒಂದು. ಸೊ ಗ್ರೀನ್ ಇದು ಆರ್ಗನ್ಜಾ ಸ್ಯಾರಿ ವಿತ್ ಪಿಂಕ್ ರೋಡಲ್ಲಿರೋ ಅಂತ ಸ್ಯಾರಿ. ಸೊ ಇಷ್ಟು ಸ್ಯಾರಿ ಆರ್ಗನ್ಜಾ ಸ್ಯಾರಿ. ಕುಂಕುಮ ಕೊಡೋಕ್ಕಿಂತ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅವರು ಇನ್ನೂ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಫ್ಲೋರಲ್ಲಿದ್ದರು, ಒಳ್ಳೆ ಸಿಸ್ಟರ್ ಥರ ತುಂಬ ಕ್ಲೋಸಾಗಿ ಮೇಡಮ್ ಅಂದ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿದ್ವಿ. ಇವಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬೇಜಾರಿದೆ. PhD ಮಾಡ್ತಾಯಿದ್ರು ಆ್ಯಕ್ಚುಲಿ ಅವರು. ಸೊ ನೋಡಿ, ಮದುವೆ ಆಗಿ ಒಂದು ಮಗು ಆದರೂ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ, ಖಂಡಿತ ಏನೇ ಒಂದು ಸಾಧಿಸ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಅವರೇ ವೆರಿ ಗುಡ್ ಎಕ್ಸಾಂಪಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 1 ಇಯರ್ ಪಾಪು ಕಟ್ಕೊಂಡು ಐ ಥಿಂಕ್ ನಮ್ಮ ಮನೆಗೆ ಬಂದಾಗ ಅವರು 6-7 ಮಂತ್ಸ್ ಪಾಪು ಬೇಬಿ, ಅದು ಬೇಬಿ ಬಾಯ್. ಸೊ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದಿದ್ದಕ್ಕೆ ಮಾಡಿದರು ಅಂತ ಹೇಳೋಕ್ಕಷ್ಟೇ ಇಷ್ಟಪಡ್ತೀನಿ. ಸೊ ಅವ್ರು ಬಂದಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ನಿಜ ಅವ್ರನ್ನ ನೋಡಿ ನನಗೆ ಖುಷಿ ಆಗುತ್ತೆ. ಯಾಕಂದರೆ ಎನರ್ಜಿ ಅಂದರೆ ಅದು. ಅವರು ಮದುವೆ ಆಗಿ ಒಂದು ಮಗು ಆದಮೇಲೂ ಕೂಡ ಅವರು ಎಜುಕೇಷನ್ PhDನ ಅವರು ಕಂಪ್ಲೀಟ್ ಮಾಡಿಕೊಂಡ್ರು. ನನಗೆ ಅದೊಂದು ಖುಷಿ. ಎಲ್ಲ ಹೆಣ್ಮಕ್ಳು ಆ ಥರ ಇರಬೇಕು. ನಾನು ಮಾಡ್ತೀನಿ, ನಾನು ಅಚೀವ್ ಮಾಡ್ತೀನಿ ಅಂತ ಮನಸ್ಸಲ್ಲಿ ಸಾಧಿಸ್ಕೊಂಡು. ಹೌದು, ಮಳೆ ಬರುತ್ತೆ. ಬಾ ಇರ್ತಾನೇನು, ಬಾ ಕುತ್ಕೊಳ್ಳಿ ಕುಂಕುಮ ಕಟ್ತೀನಿ, ಕುತ್ಕೊಳ್ಳಿ. ಬರಲ್ಲ ಅವನು ನನ್ನ ಜೊತೆಗೆ. ಇಲ್ಲ ತಗೊಳ್ಳಿ. ಇಷ್ಟು ದಿವಸ ಇದ್ರಿ ನಮ್ಮ ಮನೇಲಿ, ನೀವು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರ. ಚಿನ್ನಿ ಬಾ, ಬರ್ತೀನಿ ಅಮ್ಮ, ಬರ್ತೀನಿ. ಕಾಲ್ ಮಾಡಿ. ಹಾಂ ಸರಿ ಇತ್ತವಳೆ ಗ್ರೀನ್ ಕಲರ್ ತಗೊಳ್ಳಿ. ಥ್ಯಾಂಕ್ ಯು. ಚಿನ್ನಪ್ಪ ಬಾ, ಇಲ್ಲ ಇರ್ತೀಯ ನೀನು? ಹಾಂ, ಎದ್ರ ಜೊತೆ ಆಟ ತಗೊಳ್ಳಿ, ಎದ್ರ ಜೊತೆ ಆಟ ಆಡ್ಕೊಂಡಿರೋ ಇರ್ತೀಯಾ? ತಗೊಳ್ಳಿ ಅಮ್ಮ, ಪರವಾಗಿಲ್ಲ. ಸರಿ, ಹೂ ತಗೊಳ್ಳಿ. ಹೌದಾ ಚಿನ್ನಿ? ಇದು ಸಿಂಪಲ್ ಆಗಿ ಸ್ಯಾರಿ. ಪರವಾಗಿಲ್ಲ, ಇಟ್ಕೊಳ್ಳಿ. ಅದು ಪಾಪಗೆ ಬಟ್ಟೆ. ಅಯ್ಯೋ ಇಟ್ಕೊಳ್ಳಿ ಪರವಾಗಿಲ್ಲ. ನಾನು ಖುಷಿ ಕೊಟ್ಟಿರೋದಷ್ಟೇ. ಅಯ್ಯೋ ಆಯ್ತಾಯ್ತು. ಬಾ ಹಾಳಾದವನು. ವಿಡಿಯೋ ಮಾಡ್ಕೊತೀನಿ. ಬಾಯ್ ಬಾಯ್ ಬಾಯ್. ಬಂದಾಗ ಬನ್ನಿ ಮೈಸೂರಿಗೆ, ಆಯಿತಾ? ಫೋನ್ ಮಾಡಿ. ಹಾಂ, ಚಿನ್ನು ಬಾಯ್.
ಓಡ್ಬಾ ಓಡ್ಬಾ. ಎದ್ದಪ್ಪ, ಎಲ್ಲೋಗಿದ್ದೆ ಬೆಳಗ್ಗೆಯಿಂದ? ಎಲ್ಲೋಗಿದ್ದೆ? ನಿಧಾನ ಬಾ ನಿಧಾನ ಬಾ. ಓಡ್ಬಾ ಓಡ್ಬಾ. ಇಲ್ಲಿ ಆಂಟಿಗೆ ಬಾಯ್ ಮಾಡು. ಬಾಯ್ ಮಾಡು ಆಂಟಿಗೆ, ಊರಿಗೆ ಹೋಗ್ತಾ ಇದ್ದಾರೆ. ನಿಧಾನ ಬಾ, ಆಯ್ತು ನಿಧಾನ ಬಾ. ಹ್ಞೂ ಬಾಯ್. ಬಾ ಮೇಲ್ ಬಾ. ಆಂಟಿಗೆ ಬಾಯ್ ಮಾಡುವಮ್ಮ. ಎದಪ್ಪ, ಲವ್ ಯು ಹೇಳು, ಮಿಸ್ ಯು ಹೇಳು. ಹಾಂ ಓಕೆ ಬಾಯ್. ಫೋನ್ ಮಾಡಿ ಮೈಸೂರಿಗೆ ಬಂದಾಗ. ಓಕೆ ಬಾಯ್. ಅದು ಬಾ, ನಿಧಾನ ಬಾ. ಹ್ಞೂ ಹೋದ್ರು, ಬಾಯ್. ಹ್ಞೂ ಬಾ. ಓಚಿ ಬಾ, ಹತ್ತು. ಎಲ್ಲಿ ಮಮ್ಮಿ? ಏನ್ ಮಾಡ್ತಿದ್ದಾರೆ? ಬೇಡ ಬೇಡ, ಅದು ಬೇರೆ ಕೊಡ್ತೀನಿ ಬಿಡು. ಪಾಪು ತಿಂದಿತ್ತು, ಅದು ಬೇರೆ ಕೊಡ್ತೀನಿ. ಇಟ್ಬಿಡ್ತೀಯಾ? ಹ್ಞೂ ಟಬ್ಬಿಗೆ ಹಾಕು. ಗುಡ್ ಬಾಯ್. ಹಾಂ ಬಾ, ನಾ ಬೇರೆ ಕೊಡ್ತೀನಿ ಬಾ. ಹ್ಞೂ ನಡಿ. ಹ್ಞೂ 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 ಬಂದ ತಕ್ಷಣ ಅವನು ಐಸ್ ಕ್ರೀಮ್ ಹತ್ರನೇ ಹೋಗೋದು. ಎಲ್ಲೋಗಿದ್ದೆ? ಕೊಡ್ತೀನಿ ನಡಿ. ಬಾ, ಹತ್ತು ಮೇಲೆ. ಇಲ್ಲಿ ಮಾಮ ಪಕ್ಕ ಬಾ. ಮಾಮ ತಿನ್ನಿಸ್ತಾರ, ಹೋಗು. ಸ್ವಲ್ಪ ಸ್ವಲ್ಪ ತಿನ್ಸ್ರಿ. ಎಲ್ಲ ಬಿಸಾಕ್ಬಿಡ್ತಾನೆ, ಚೆಲ್ಬಿಡ್ತಾನೆ. ನೆನ್ನೆ ಫುಲ್ ಚೆಲ್ಬಿಟ್ಟ. ತಿಂತಾನೆ. ಕೊಡು ಅಮ್ಮ ಜೊತೆ. ಅಮ್ಮ ಜೊತೆ, ಅಮ್ಮ ಜೊತೆ. ಲವ್ ಯು. ಸೂಪರಾ? ಸೂಪರ್ ಏನೋ? ಸೂಪರಾ? ಸೂಪರು. ಯಾರು ಎಣ್ಣೆ ಹಾಕಿ? ಒಂದ್ಸತಿ ಸಂಜೆ ಎಲ್ಲ ಮನೆ ಕಸ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು, ನಾವು ಯಾವುದೇ ದೇವ್ರಿಗೆ ಹೋಗಲಿ ಎಲ್ಲೇ ಹೋಗಲಿ ಫಸ್ಟು ಮನೆಯಲ್ಲಿರೋ ದೇವ್ರಿಗೆ, ಮನೆ ದೇವ್ರಿಗೆ ಪೂಜೆ ಮಾಡಲೇಬೇಕು. ಈ ಪದ್ಧತಿ ನೀವು ಅನುಸಾರ ಮಾಡಿ. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ನನ್ನ ಮಗಳು ಇವತ್ತು ಪಾರ್ಕಿಂದ ಬೆಟ್ಟದ ತಾವರೆ ಹೂವು, ದಾಸವಾಳ ಹೂವು ಎಲ್ಲ ತೊಗೊಂಬಂದಿದ್ಲು. ಅಮ್ಮ ಹಾಕಮ್ಮ ಅಂತ ಬೆಳಗ್ಗೆಯಿಂದ ಹಿಂಸೆ ಇದ್ಲು. ಸೊ ಹಂಗೆ ಇಟ್ಟರೆ ಎಲ್ಲ ಬಾಡೋಗ್ಬಿಡುತ್ತೆ. ಹಾಗಾಗಿ ಎಲ್ಲ ಥರ ಹೂವು ಎಲ್ಲ ಹಾಕಿ, ಕಾಕಡ ಹೂವು, ಸೇವಂತಿಗೆ ಹೂವು ಎಲ್ಲ ಹಾಕಿ ಸಿಂಪಲ್ಲಾಗಿ ಮನೇಲಿ ಮಹಾಮಂಗಳಾರತಿ ಕೂಡ ಮಾಡಿದೆ. ಸೊ ಆ್ಯಕ್ಚುಲಿ ಇದು ಗುರುವಾರ, ಹಾಗಾಗಿ ರಾಯರಿಗೂ ಕೂಡ ಪೂಜೆ ಮಾಡಬೇಕಲ್ವ. ಸೊ ಹಾಗಾಗಿ ಮಾಡಿದಂಥದ್ದು. ಹೇಗಿದೆ ದೇವ್ರ ಮನೆ ರಂಗೋಲಿ, ಹೇಗಿದೆ, ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ. ಸೊ ಎಲ್ಲ ಆದಮೇಲೆ ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು ನಾನು ಕೂಡ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿ. ಸೊ ಗೈಸ್, ಸಿಂಪಲಾಗಿ ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಕರಿಮಣಿ ಚೈನ್ ಹಾಕ್ಕೊಂಡಿದ್ದೀನಿ. ಕತ್ತೆ ಬೋಳ್ಬೋಳ ಅನ್ನಿಸ್ತಾಯಿತ್ತು ಅಂತ. ಸಂಜೆ 4:15 ಆಗೇ ಹೋಯಿತು. ಸೊ ವಾಚ್ ಚಾರ್ಜ್ಗೆ ಹಾಕಿರಲಿಲ್ಲ, ವಾಚ್ ಚಾರ್ಜ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ ಇದ್ದಾರೆ. ಟೈಮಿಂಗ್ಸ್ ನೋಡ್ಕೊಳಕ್ಕೆ ಒಂಚೂರು ವಾಚ್ ಬೇಕಲ್ಲ, ಇಲ್ಲಾಂದರೆ ಲೆಫ್ಟ್ ಹ್ಯಾಂಡ್ ಎಲ್ಲ ಬೋಳ್ ಅನ್ನಿಸ್ತಾ ಇರುತ್ತೆ. ಏನು ಶೆಕೆ ಬಂದಿದೆ ಗೈಸ್, ಯಪ್ಪ ದೇವ. ಹೇಗೆ ಕಾಣಿಸ್ತಾ ಇದ್ದೀನಿ? ಸಿಂಪಲಾಗಿ ಕಾಟನ್ ಸ್ಯಾರಿ. ಯಪ್ಪ ದೇವ, ನಿಮ್ಮ ಕಡೆಯೂ ಹಿಂಗೆ ಬಿಸಿಲಿದೆಯಾ ಕಮೆಂಟ್ ಮಾಡಿ. ಹಾಸನಾಂಬೆ ಎಲ್ರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಐಸ್ಕೊಟ್ಟು ಕಾಪಾಡಲಿ ಅಂತ. ಸೇಫಾಗಿ ಹೋಗಿ ಸೇಫಾಗಿ ಬರೋಣ. ಸೊ ಟಡಾನ್. ಸೊ ನಾವು ಕೂಡ ಫೈನಲಿ ಹೊರಟ್ವಿ. ಬಟ್ ಬಿಸಿಲಂತೂ ಮುಖಕ್ಕೆ ರಾಚುತ್ತಾ ಇತ್ತು, ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ಫಾರ್ ದ ಫಸ್ಟ್ ಟೈಮ್ ಸತೀಶು ಅನ್ಎಕ್ಸ್ಪೆಕ್ಟೆಡ್ ಆಯಿತಾ, ಪಂಚೆ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ. ಹೀಗೆ ಮಾತಾಡಿಕೊಂಡು ಸತೀಶ್ಗೆ ಏನಂದರೆ ಈ ಬಿಸಿಲಲ್ಲಿ ಈ ರಶಲ್ಲಿ ಹೋಗ್ಬೇಕಾ ಅಂತ. ಎಸ್, ಅಫ್ಕೋರ್ಸ್ ಹೋಗಬೇಕು. ವರ್ಷಕ್ಕೆ 13 ದಿನ ಮಾತ್ರ ಓಪನ್ ಆಗೋದದು. ಇನ್ನು ನೆಕ್ಸ್ಟ್ ವರ್ಷ ಕಾಯಬೇಕು. ಹೋಗಿ ಬರೋಣ ಬನ್ನಿ ಅಂತ ನಾನು ಹಠ ಮಾಡಿ ಫೋರ್ಸ್ಫುಲಿ ಕರ್ಕೊಂಡೋಗ್ತಾ ಇರೋದು. ಕೆಲಸ ಇದ್ದಿದ್ದೆ ಯಾವಾಗಲೂ, ಕೆಲಸ ಯಾವಾಗಲೂ ನಿಮ್ಮ ಕೆಲಸ ಇದ್ದಿದ್ದೆ. ನಂದು ಒಂದೇ ಕಂಪ್ಲೇಂಟ್, ಡ್ರೈವರ್ ಕಳಿಸ್ತೀನಿ ಹೋಗಿ ಬಾ ಅಂತಾರೆ. ಅದೇನೋ ನನಗೆ ಕಂಫರ್ಟ್ ಇಲ್ಲ ಗೈಸ್. ಎಲ್ಲದಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು, ಅದು ನನಗೂ ಗೊತ್ತು.
ಬಟ್ ಏನು ಮಾಡ್ತೀರಾ, ನಾವು ಹಂಗೆ ಬೆಳ್ಕೊಂಬಂದ್ಬಿಟ್ಟಿದ್ದೀವಿ. ಬೇರೆ ಯಾವುದು ವಿಷಯಕ್ಕೂ ಅಲ್ಲ, ಈ ಗಿಂಪಲ್ಗೆ ಅಥವಾ ಮದುವೆ ಫಂಕ್ಷನ್ಗಳಿಗೆ ಈ ಥರದಕ್ಕೆಲ್ಲ ಹೋದಾಗ ಹಸ್ಬೆಂಡ್ ಜೊತೇಲಿ ಇರಬೇಕು ಅಂತ ಬಯಸ್ತೀವಿ. ಅದು ತಪ್ಪ ಇಲ್ಲ ಅಲ್ವಾ? ಎಲ್ಲ ಟಿಪಿಕಲ್ ಇಂಡಿಯನ್ ವುಮೆನ್ಸ್ ಗೃಹಿಣಿಯರು ಹಾಗೆ ಆಸೆ ಪಡೋದು ಅಲ್ವಾ? ಅದು ಒಂದೇ ಕಣಿ ಸತೀಶದು. ನಿಂಗೆ ಹೋಗಿ ಬರೋಕ್ಕಾಗಲ್ವಾ? ಎಲ್ಲ ಹೆಣ್ಮಕ್ಳು ನೋಡು ಎಷ್ಟು ಒಬ್ಬೊಬ್ಬರೇ ಎಲ್ಲ ಕಡೆ ಓಡಾಡ್ತಾರೆ. ನೀನು ಡ್ರೈವರ್ ಕಳಿಸ್ತೀನಿ ಹೋಗು ಅಂದರು ಹೋಗಲ್ವಲ್ಲ, ಹಂಗೆ ಹಿಂಗೆಲ್ಲಾನು ನನ್ನನ್ನೇ ಕಾಯ್ತೀಯಲ್ಲ ಅಂತ. ಕೆಲಸ ಇದ್ದಿದ್ರೆ ಹಿಂಸೆ ಮಾಡ್ತಿರಲಿಲ್ಲ, ಬಟ್ ಇವತ್ತೇನು ಅಷ್ಟ ಅಂತ ಗನಂದಾರಿ ಕೆಲಸ ಏನಿರಲಿಲ್ಲ. ಸೊ ಹಾಗಾಗಿ ನಾನು ಅವ್ರಿಗೆ ಅಷ್ಟು ಹೋಗಿ ಬರೋಣ ಬನ್ನಿ ಅಂತ ಹೇಳಿ ಹಿಂಸೆ ಮಾಡೇ ಕರ್ಕೊಂಡು ಹೋದೆ ಅಂತಲೇ ಹೇಳ್ಬೋದು. ಸನ್ಸೆಟ್ ಕೂಡ ಆಗ್ತಾಯಿತ್ತು, ಜೊತೆಗೆ ಭಯ ಕೂಡ ಆಗ್ತಾಯಿತ್ತು. ಐ ಥಿಂಕ್ ಮೈಸೂರಿಂದ 135 ಕಿಲೋಮೀಟರ್ ಆಗುತ್ತೆ. 2-2.5 ಗಂಟೆ ಅಂತೂ ಬೇಕೇ ಬೇಕು. ಮೇ ಬಿ ಹಳ್ಳಿ ವಾತಾವರಣ, ಸಂಜೆ ತಂಪಾದ ವಾತಾವರಣ, ಹಳ್ಳಿ ನೋಡೋಕ್ಕೆ ಚೆಂದ. ತುಂತುರು ಹನಿ, ಎಲ್ಲ ಕಡೆ ನೀರು ಬಂದಿದೆ, ಮಳೆ ಚೆನ್ನಾಗಾಗಿದೆ, ವೆದರ್ ತುಂಬ ಕೂಲಾಗಿತ್ತು. ಬೆಳಗ್ಗೆ ಎಲ್ಲ ಬಿಸಿಲು, ಇವಾಗೆಲ್ಲ ತಣ್ಣಗೆ. ಐ ಥಿಂಕ್ ಹಾಸನದ ಹತ್ರ ಇರೋದು ಹೇಮಾವತಿ ನದಿ ಅಂತ ಅನ್ಕೋತೀನಿ. ಹೇಮಾವತಿ ನದಿ ಅಂತೂ ತುಂಬಿ ಹರಿತಾ ಇತ್ತು. ಜೊತೆಗೆ ಮಳೆ ಗೈಸ್ ನೋಡಿ, ಎಲ್ಲ ಕಡೆ ಭತ್ತ ನಾಟಿ ಮಾಡಿದ್ದಾರೆ ಆಲ್ರೆಡಿ. ಸೊ ನೋಡೋಕ್ಕೆ ಒಂಥರ ಚಂದ. ನಾನು ನಮ್ಮೂರು, ನಮ್ಮ ಮುದ್ದೂರು, ನನ್ನ ನೇಟಿವ್ನೇ ನೋಡ್ತಾ ಇದ್ದೀನಿ, ನಮ್ಮೂರಿಗೆ ಹೋಗ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ದಿನ ಈ ಟ್ರಾಫಿಕ್ಕು, ಈ ಸೌಂಡು, ಈ ಬಿಲ್ಡಿಂಗ್ಗಳು ನೋಡಿ ಅಪರೂಪ ಆಗಿಬಿಟ್ಟಿದೆ ಇವಾಗ. ಈ ಥರ ನೇಚರ್ನ ಕಣ್ ತುಂಬ್ಕೊಳ್ಳೋದು ನಿಜಕ್ಕೂ ಖುಷಿ ಆಗುತ್ತೆ ಅಪರೂಪಕ್ಕೆ ನೋಡುವಾಗ. ನಿಮ್ಗೆ ಏನು ಅನ್ಸುತ್ತೆ ಹೇಳಿ? ಈ ಕಡೆ ಎಲ್ಲ ಮಳೆ ಆಗಿ ನಿಂತೈತೆ, ಭೂಮಿ ನೋಡಿ ಎಷ್ಟು ಗಮ್ಮತ್ತೈತೆ. ನೆಟ್ವರ್ಕ್ ಅಂತೂ ಒಂಚೂರು ಸಿಗ್ತಾ ಇರಲಿಲ್ಲ. ಸತೀಶ್ಗೆ ಕಾಲ್ ಮೇಲೆ ಕಾಲ್ಗಳೆಲ್ಲ ಬರ್ತಾ ಇತ್ತು. ಯಾರೋ ಪಾರ್ಟಿ ಎಲ್ಲ ಕಾಲ್ ಮಾಡ್ತಾಯಿದ್ರು. ನಾನು ಅಂತಾನೆ ಇದ್ದೆ, ಮನೇಲಿದ್ದರೂ ಇದೇ ಕತೆ, ಹೊರಗಡೆ ಬಂದರೂ ಇದೇ ಕತೆ ಅಲ್ಲಪ್ಪ ಅಂತ. ಏನಂದರೆ ಒಂಥರ ಈಗ ನಮಗೆ ಈ ಬಿಸ್ನೆಸ್ ಅಂತ ಒಪ್ಕೊಂಡ್ಮೇಲೆ ಫ್ರೀ ಅನ್ನೋದು ತುಂಬ ಕಮ್ಮಿ ಅಂತ. ಗೈಸ್ ಕತ್ಲೆಯಲ್ಲಿ ಕಾಣಿಸ್ತಾ ಇದ್ದೀನ, ಟೈಮ್ ಬಂದು 7 ಗಂಟೆ, ಇನ್ನು ಹೊಳೆ ನರಸೀಪುರದಲ್ಲೇ ಇದ್ದೀವಿ. ಯಪ್ಪ ಭಯ ಆಗ್ತಾಯಿದೆ, ಕತ್ಲೆ ಆಗೋಯ್ತು ಗೈಸ್. ಸ್ವಲ್ಪ ಮಧ್ಯ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಟೀ ಬ್ರೇಕ್. ಐ ಥಿಂಕ್ 8:15 ಮೇ ಬಿ ಹಾಸನಕ್ಕೆ ಬಂದ್ವಿ. ಲೈಟಿಂಗ್ಸ್ ಅಂತೂ ಸೂಪರಾಗಿ ಹಾಕಿದ್ರು. ಟ್ರಾಫಿಕ್ ಕೂಡ ಹಾಗೆ ಇತ್ತು. ಪಾರ್ಕಿಂಗ್ಗೆ ಬೇರೆ ಕಡೆ ಖಾಲಿ ಪ್ರದೇಶನ ಹೇಳಿದರು, ಬೋರ್ಡೆಲ್ಲ ಹಾಕಿದರು. ಇನ್ಸ್ಟ್ರಕ್ಷನ್ ವ್ಯವಸ್ಥೆ ಅವೆಲ್ಲ ಆರ್ಗನೈಸ್ಡ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದರು. ಬಟ್ ಒಂದಂದರೆ ನನಗೆ ಬೇಜಾರಾಗಿದ್ದು, ನನಗೆ ಇನ್ಸಲ್ಟ್ ಆಗಿದ್ದು, ಅದು ಇರೋದೇ ದೇವಸ್ಥಾನಕ್ಕೆ ಹೋಗೋಕ್ಕೆ ಇರೋದೇ ಚಿಕ್ಕ ರೋಡು. ಆ ರೋಡಲ್ಲಿ ಆಟೋದವ್ರು ಏನು ಮಾಡ್ತಾಯಿದ್ದಾರೆ, ಪಾರ್ಕಿಂಗಿಂದ ವಾಪಸ್ ಬರೋರನ್ನ ಪಿಕಪ್ ಮಾಡೋಕ್ಕೆ ಅವ್ರಿಗೂ ಬಿಸ್ನೆಸ್ ಆಗಬೇಕು. ಇದು ಒಂದು ಸೀಸನ್ ಅವ್ರಿಗೆ, ಈ 13 ದಿನ ಏನಂತಾರೆ, ಅವರು ಹೊಟ್ಟೆಪಾಡು ನಡಿಬೇಕು ನಿಜ. ಬಟ್ ಎಲ್ಲರೂ ಆಟೋದಲ್ಲೇ ಹೋಗಲ್ಲ, ನಡ್ಕೊಂಡು ಹೋಗೋರು ಇರ್ತಾರೆ. ಒಂದು ವಾಕಾದಂಗೆ ಆಗುತ್ತೆ, ನಡ್ಕೊಂಡು ಹೋಗೋಣ ಅಂತಲೂ ಇರ್ತಾರೆ. ಅಂಥವ್ರಿಗೆ ಪ್ಲೇಸ್ ಬಿಟ್ಟು ಆಟೋನ ಸೈಡ್ಗೆ ಪಾರ್ಕ್ ಮಾಡ್ಕೋಬೇಕು. ಅರ್ಧ ರೋಡ್ ಫುಲ್ಲು ಅವರೇನೆ ಪಾರ್ಕ್ ಮಾಡ್ಕೊಂಬಿಟ್ಟಿದ್ದಾರೆ. ಅವ್ರದ್ದೇ ಫುಲ್ ಗಾಡಿ ಆಟೋಗಳನ್ನ ತಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅದೊಂದು ನನಗೆ ಪರ್ಸ್ನಲಿ ತುಂಬಾ ಬೇಜಾರಾಯಿತು. ಅದು ಬಿಟ್ಟರೆ ವ್ಯವಸ್ಥೆ ಲಾಸ್ಟ್ ಇಯರ್ಗೆ ಹೋಲಿಸ್ಕೊಂಡ್ರೆ, ನಾನು ಲಾಸ್ಟ್ ಇಯರ್ ಬರೋಕ್ಕಾಗಿರಲಿಲ್ಲ. ಅದ್ರ ಲಾಸ್ಟ್ ಇಯರು 2023ನಲ್ಲಿ ಬಂದಿದ್ವಿ, ಈಗ 2025ಅಲ್ಲಿ ಬಂದಿದ್ದೀವಿ. ಸುಮಾರು ಜನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು, ಮಾತಾಡ್ಸಿದ್ರು. ಅಣ್ಣನ ನೋಡಿ ಗುರ್ತು ಹಿಡ್ದೆ, ಅಂದರೆ ಅವರು ಮುಂದೆ ಪಾಸ್ ಆಗ್ತಾಯಿದ್ರಲ್ವ. ಸೊ ಹಾಗಾಗಿ ಅವ್ರನ್ನ ನೋಡಿ ಗುರ್ತು ಹಿಡ್ದೆ. ಪಾರ್ಕಿಂಗ್ ಹೋಗೋಕ್ಕೇ ಸುಮಾರು ನಮ್ಗೆ ಅರ್ಧ ಗಂಟೆ ವೇಸ್ಟ್ ಆಯಿತು. ಅಲ್ಲಿ ಒಂದು 20 ನಿಮಿಷ ಅಂತೂ ಆಗೇ ಆಯಿತು. ಪಾರ್ಕಿಂಗ್ ಎಲ್ಲೋ, ನಾವೆಲ್ಲೋ, ಅಲ್ಲಿಂದ ದೇವಸ್ಥಾನದ ಎಂಟ್ರೆನ್ಸಿಗೆ ನಡ್ಕೊಂಡು ಬರಬೇಕು. ನಾವು ಅಂದ್ಕೊಂಡ್ವಿ 300 ರೂಪಾಯಿ ಟಿಕೆಟಲ್ಲಿ ಹೋಗೋಣ ಅಂತ. ಸೊ 10 ವರ್ಷ ಮೇಲ್ಪಟ್ಟಿರೋ ಎಲ್ಲರಿಗೂ 300 ರೂಪಾಯಿ ಟಿಕೆಟು. ಸೊ ಹಾಗಾಗಿ ಸತೀಶ್ ಅಂತೂ ಮುಂದೆ, ನಾನು ಅವ್ರ ಹಿಂದೆ ಅವ್ರಿಗೆ ಆ ಗಾಡಿನ ಪಾರ್ಕ್ ಮಾಡಿ ಬರೋ ತನಕ ವೆಯ್ಟ್ ಮಾಡ್ಕೊಂಡಿದ್ದು. ಫೈನಲಿ ಎಲ್ಲರೂ ಜೊತೆಗೆ ಹೋಗೋಣ ಅಂತ ಹೇಳಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ತುಂಬ ಸುಸ್ತಾಯಿತು, ನಡ್ಕೊಂಡು ಹೋಗೋದೇ ಸುಮಾರು ಲೇಟ್ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ನಾವು ಚಪ್ಪಲ್ನ ಹುಡ್ಕೋಕ್ಕಾಗಲ್ಲ ಆ ಕ್ರೌಡಲ್ಲಿ ಅಂತ ಕಾರಲ್ಲೇ ಚಪ್ಪಲ್ ಬಿಟ್ಟು ಬಂದುಬಿಟ್ಟಿದ್ವಿ. ಚಪ್ಪಲ್ ಇಲ್ಲದೆ ಒಂದು 5 ನಿಮಿಷನೂ ಮುಂದೆ ನಡೆಯೋಕ್ಕಾಗೋದೇ ಇಲ್ಲ. ಫೈನಲಿ ಹಾಸನಾಂಬ 300 ರೂಪಾಯಿ ಟಿಕೆಟ್ ಪ್ರವೇಶ ದ್ವಾರ ಎಂಟ್ರಿ ಆದ್ವಿ. ಸತೀಶ್ ಸರಿ ಸಮವಾಗಿ ನಡೆಯೋಕ್ಕಂತೂ ಆಗಲ್ಲ, ದರ ಬರ ಅಂದ್ಕೊಂಡು ನಡ್ಕೊಂಡು ಹೋಗ್ತಾರೆ. ನಾವು ಹಿಂದೆ, ಅವ್ರು ಮುಂದೆ.
ಫೈನಲಿ 4 ಜನಕ್ಕೂ ಟಿಕೆಟ್ ಎಲ್ಲ ತೊಗೊಂಡು ಸತೀಶ್ ಹೇಳ್ತಿದ್ರು ಅವಳಿಗೆ ಇನ್ನೂ 11 ವರ್ಷಕ್ಕೆ ಬಿದ್ದಿಲ್ಲ ಕಣಪ್ಪ ಅಂತ. ಬಟ್ ಅಷ್ಟುದ್ದ ಬೆಳ್ಕೊಂಡಿದ್ದಾಳೆ, ಏನಿಲ್ಲ ತೊಗೋಬೇಕು, ಹೋಗಲಿ ಬಿಡು ದೇವಸ್ಥಾನಕ್ಕಲ್ವ ಅಂತೇಳಿ ಟಿಕೆಟ್ಸ್ ಎಲ್ಲ ತೊಗೊಂಡು ಸೊ ಫೈನಲಿ ದೇವಸ್ಥಾನ ಎಂಟ್ರಿ ಆದ್ವಿ ಅಂತಲೇ ಹೇಳ್ಬೋದು. ಫ್ಲವರ್ ಡೆಕೋರೇಷನ್ಸ್ ಅಂದು ಆಸಮ್ಮಾಗಿ ಮಾಡಿದ್ದಾರೆ, ಸೂಪರ್ ಆಗಿದೆ. ಯಾರೆಲ್ಲ ದೇವಿ ದರ್ಶನ ಮಾಡಿದ್ರಿ, ದೇವಸ್ಥಾನಕ್ಕೆ ಯಾರೆಲ್ಲ ವಿಸಿಟ್ ಮಾಡಿದ್ರಿ ನನಗೆ ಕಮೆಂಟಲ್ಲಿ ಹೇಳಿ. ನನಗಂತೂ ತುಂಬ ಖುಷಿ ಆಯಿತು. ಹಾಸನ ಬಗ್ಗೆ ಹಠ ಮಾಡಿ ಬಂದಂಥದ್ದು ಅಂತಲೇ ಹೇಳ್ಬೋದು. ಸೊ ಫೈನಲಿ ಒಳಗಡೆ 10 ರೌಂಡ್ ಆಗುತ್ತೆ. 10 ರೌಂಡು ಸುತ್ತಕೊಂಡು ಅರ್ಧ ಗಂಟೆ ಆಯಿತು. 300 ರೂಪಾಯಿ ಟಿಕೆಟಲ್ಲೂ ಒಳಗಡೆ ಎಂಟ್ರಿ ತನಕ ಅಷ್ಟು ಕ್ರೌಡ್ ಅಂತ ಅನ್ನಿಸ್ಲಿಲ್ಲ. ಬಟ್ ಒಳಗಡೆ ಎಂಟ್ರಿ ಆದಮೇಲೆ ಒಳಗಡೆ ಒಂದು ಸರ್ಕಲ್ ಇರುತ್ತಲ್ಲ ನೋಡಿ ಕ್ರೌಡ್ ಹೆಂಗಿದೆ ಅಂತ. ಇಲ್ಲಿಂದ ಮೂವ್ ಆನ್ ಆಗೋಕ್ಕೆ ಕರೆಕ್ಟಾಗಿ ಹಾಫ್ ಆನ್ ಅವರ್ ಆಯಿತು. ಯಪ್ಪ ಸಾಕಾಗೋಯ್ತು, ಟಯರ್ಡ್ ಆಯಿತು. ಅಂದರೆ ನೈಟ್ ಜರ್ನಿ ಅಲ್ವಾ, ಸೊ ಹಾಗಾಗಿ ಸುತ್ತಾ ಇದ್ದೀವಿ. ನನ್ನ ಮಗಳು ಅಮ್ಮ ಇವಾಗ 2ಕ್ಕೆ ಬಂದ್ವಿ, ಅಮ್ಮ ಇವಾಗ 3ಕ್ಕೆ ಬಂದ್ವಿ ಅಂತ ಕೌಂಟ್ ಮಾಡ್ತಾನೆ ಇದ್ಲು. ಅಲ್ಲಿ ಒಳಗಡೆ ಬಿಟ್ಟಿದ್ರಲ್ಲ ಇಲ್ಲಿ ಕೌಂಟರ್ ಫಸ್ಟ್ ಇಲ್ಲ. ಪ್ರಸಾದ ಲೈನ್ ಅಂತೆ. ಗರ್ಭಗುಡಿಲೆಲ್ಲ ವಿಡಿಯೋ ಫೋಟೋ ತೆಗಿಯಂಗಿಲ್ಲ, ಸಣ್ಣ ಪುಟ್ಟ ಕದ್ಬಿಟ್ಟು ಒಂದು ವಿಡಿಯೋ ಫೋಟೋ ತೆಕ್ಕೊಂಡಿದ್ದೀನಿ ಅಷ್ಟೇ. ಪ್ರಸಾದ ಕೂಡ ಚಿತ್ರಾನ್ನ ಪ್ರಸಾದ ಕೊಟ್ಟರು, ತಿನ್ಕೊಂಡು ಶಿವ ಅಂತ ಹೊರಟ್ವಿ. ನನ್ನ ಮಗ ಅಲ್ಲಿ ಬೋಂಡ ಬಜ್ಜಿ ನೋಡ್ಬಿಟ್ಟು ಪಪ್ಪ ಬೋಂಡ ತೆಕ್ಕೊಡು ಅಂತ ಹಠ ಬೇರೆ ಮಾಡ್ತಿದ್ದ. ಲಾಡು 1 ಟಿಕೆಟ್, ನಾನು 2 ಲಾಡು ಅಂತ ಮಾಡಿದ್ದೆ 1 ಟಿಕೆಟ್ಗೆ. ಪ್ರಸಾದ 1 ಟಿಕೆಟ್ಗೆ 1 ಲಾಡು 2 ಲಾಡು ಪೀಸ್ ಮಾಡಿ. ನೀನು ಹೆಂಗಮ್ಮ ಮಾಡಿದೆ 2 ಲಾಡು ಅಂತ? ಅದು ಮುರಿಯೋದು ಎಷ್ಟೊತ್ರಿ? ನಮಸ್ಕಾರ ಎಲ್ರಿಗೂ. ತಾಯಿ ಹಾಸನ ದರ್ಶನ ಮುಗಿದು ಎಲ್ಲರೂ ಕೇಳ್ತಾ ಇದ್ರಿ ಅಲ್ಲಿನ ಪರಿಸ್ಥಿತಿ ವಿವರಿಸಿ ಎಕ್ಸ್ಪ್ಲೈನ್ ಮಾಡಿ ಅಂತ. ಲಾಡು ಪ್ರಸಾದ, ಮಕ್ಕಳು ಮರಿ ಇದ್ದರೆ ದಯವಿಟ್ಟು ಕರ್ಕೊಂಬರ್ಬೇಡಿ, ತುಂಬ ಕ್ರೌಡ್ ಇದೆ. ನಾಳೆ ಅಂತೂ ಯಾರೂ ಬರೋಕ್ಕೆ ಹೋಗಬೇಡಿ, ಬಿಕಾಸ್ ನಾಳೆ ಹೂವಿನ ಅಲಂಕಾರ ಇರುತ್ತಂತೆ. ಇನ್ನು ಕಂಟಿನ್ಯೂಸ್ 3-4 ಡೇಸ್ ಗೌರ್ನಮೆಂಟ್ ಹಾಲಿಡೇ, ದೀಪಾವಳಿ ಹಬ್ಬದ ಪ್ರಯುಕ್ತ ನೋಡ್ಕೊಂಡು ಬನ್ನಿ. 300 ರೂಪೀಸ್ 1000 ರೂಪೀಸ್ ಟಿಕೆಟ್ಸು ಇದೆ. ಸೊ ನಿಮ್ಮ ಅನುಕೂಲ. ಕ್ರೌಡ್ ಮಾತ್ರ ಹಾಗೆ ಇದೆ, ರಶ್ಶು, ಜನ ಸಿಕ್ಕಾಪಟ್ಟೆ ಇದ್ದಾರೆ. ಥ್ಯಾಂಕ್ ಯು. ಎಷ್ಟೊತ್ತಿಗೆ ಹೋಗ್ತೀವಿ ಮೈಸೂರಿಗೆ? 11 ಕರೆಕ್ಟಾಗಿ 9 ಗಂಟೆ. 2 ಗಂಟೆ ಹೋಗಿ 11 ಕಾಲ 11:15ನಾ? 11 ಕಾಲ ಇಲ್ಲ 11.
ಬಂದರೆ ಈ ಟೈಮಿಂಗ್ಸ್ಗೆ ಬರ್ಬೇಕು ಸಂಜೆ ಹೊತ್ತು. ಮುನ್ನೂರು 1200 ಡ್ಯಾಶ್. ಅಲ್ಲಿ ಅನಿತಾಯ್ತು, ಇಲ್ಲಿ ಮಳೆನೇ ಇಲ್ಲ. ಅದು ವೈಪ್ ಮಾಡು. ಅವ್ರ ಜೊತೆಗೆ ಒಂದು 10 ಜನ ಬಿಟ್ಟಾಗ ಕ್ರೌಡ್ ಆಗ್ಬಿಡೋದು. ಇವಾಗ ಅವ್ರಿಗೆ ಅದೇನು ಪ್ರೋಟೋಕಾಲ್ ಮಾಡ್ಬಿಟ್ಟವ್ರೆ. 10 ಗಂಟೆಯಿಂದ 12 ಗಂಟೆ ತನಕ ಅಷ್ಟೇ. CM ಬಂದರು ಅದೇ ಟೈಮಿಂಗ್ಸು. ನಿನ್ನೆ ಸಂಜೆ ಬಂದಿದ್ದು ಅವರು DK ಶಿವಕುಮಾರ್. ಬೆಳಿಗ್ಗೆ ಬಂದು ಮಧ್ಯಾಹ್ನ ಬಂದು ಮಾಮೂಲಿ ತೋರಿಸು ಸಂಜೆ ಅದೇ ಅವರು ಟೆಲಿಕಾಸ್ಟ್ ಆಗಿದೆ ಎಷ್ಟೊತ್ತು ಅದು. ಬೆಳಿಗ್ಗೆ ಬಂದು ಮಧ್ಯಾಹ್ನ ಕಳಿಸಿ ಸಂಜೆ ಕಳಿಸಿ. ಈಗ ಅದು ಪ್ರೋಟೋಕಾಲ್ ಅಂತ ಈ ಸಲ ಮಾಡೋರಲ್ಲ, ಅದು ಬೆಟರು. ಅದೇ ಥರ ಮುಂದುವರಿಸ್ಬೇಕು. ಆಮೇಲೆ ಈಗ VIP ಟಿಕೆಟ್, VVIP ಟಿಕೆಟ್, VIP ಟಿಕೆಟ್ ಜೊತೆಗೆ ಒಬ್ರಿಗೆ ಒಂದು ಟಿಕೆಟ್ ಜೊತೆಗೆ ಒಬ್ಬರೇ ಅಂತೆ. ಸಲ 10 ಜನ ಬಿಡ್ತಿದ್ರಲ್ಲ, ಹಂಗೆಲ್ಲ ಬಿಡಲ್ವಂತ ಈ ಸಲ. ಸಲ ಗುರುಮಲ್ಲಪ್ಪ ಅವ್ರ ಜೊತೆ ಬಂದಾಗ ಆ ಡೋರಿಂದಲ್ಲ, ಆ ಡೋರಿಂದ ಬಿಟ್ಟಿದ್ರು. ಈಗ ಮೇನ್ ಹಿಂಗಿಂದಾನೆ ಬಿಟ್ಟವ್ರೆ. ಹಾಕ್ತಾರ 2000 ರೂಪಾಯಿ ಹಾಕಿ. ಆನ್ ದ ವೇ ಬರುವಾಗ ಹೊಟ್ಟೆ ತುಂಬ ಹಶ್ವಾಗ್ತಾ ಇತ್ತು. ಸೊ ಹಾಗಾಗಿ ನಿಜ ಹೇಳಬೇಕು ಅಂದರೆ ಮಧ್ಯಾಹ್ನ ನಾನು ಏನೂ ಊಟನೇ ಮಾಡಿರಲಿಲ್ಲ. ದೇವಸ್ಥಾನದಲ್ಲಿ ಒಂದಿಷ್ಟು ಪ್ರಸಾದ ತಿಂದಿದ್ದಷ್ಟೇ. ಬೋಟಿ ತೊಗೊಂಡು ಮಕ್ಳಿಗೆ ಏನೇನು ಬೇಕೋ ಅವರೆಲ್ಲ ವೆಜಿಟೇಬಲ್ ಪಲಾವ್ ಏನೋ ತೊಗೊಂಡ್ರು. ಸೊ ನಾನು ಇಡ್ಲಿ ಚಟ್ನಿ ತೊಗೊಂಡು ತಿಂದ್ಕೊಂಡು ಹೊಟ್ಟೆ ತುಂಬ ಹಶ್ವಾಗ್ತಾ ಇತ್ತು. ಟೈಮ್ ಐ ಥಿಂಕ್ 11:15 ಅಥವಾ 11:45 ಅನ್ಕೋತೀನಿ. ನಾವು ಬರುವಾಗ ರೋಡ್ ಮಧ್ಯ ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತು. ಅದು ನೋಡ್ಬಿಟ್ಟು ತುಂಬ ಭಯ ಆಗಿತ್ತು. ಈ ನಡುವೆ ಅಂತೂ ಎಲ್ಲ ಕಡೆ ಆಕ್ಸಿಡೆಂಟ್ ಅಂತ. ಸೊ ಬ್ಯಾಟ್ರಿ ಬೇರೆ ಲೋ ಅಂತ ಹೊಡ್ಕೋತಾಯಿತ್ತು. 20% ಆಗಿಬಿಟ್ಟಿತ್ತು. ಯಪ್ಪ ಎಷ್ಟೊತ್ತಿಗೆ ಹೋಗಿ ಸೇಫಾಗಿ ಮನೆ ರೀಚ್ ಆಗ್ತೀವಪ್ಪ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಯಾವುದೇ ತೊಂದರೆ ಇಲ್ಲದೆ ಬಂದು ಮನೆಗೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ಸೊ ತುಂಬ ಒಂಥರ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಸೆಕೆ ಅನ್ನೋ ಥರ. ಅಲ್ಲೆಲ್ಲ ಮಳೆ ಸೋನೆಯೇ. ಬಟ್ ಮೈಸೂರಲ್ಲಿ ಯಾವ ಮಳೆನೂ ಇಲ್ಲ, ಯಾವ ಸೋನೆನೂ ಇಲ್ಲ. ಸೊ ಬಂದ ತಕ್ಷಣ ಗಿಮ್ಕಿ ಎಲ್ಲ ಬಿಚ್ಚಿಟ್ಬಿಟ್ಟು ಸತೀಶ್ ಆಲ್ರೆಡಿ ನೋಡಿ ಅವರು ಇಡ್ಲಿ ತಿಂದಿದ್ರು. ಒಂದು ಆ್ಯಪಲ್ ತೊಗೊಂಡು ತಿಂತಾಯಿದ್ದಾರೆ. ಅವ್ರಿಗೆ ಫಸ್ಟು ಈಗ ನ್ಯೂಸ್ ನೋಡಬೇಕು. ಎಲ್ಲೇ ಹೋಗಲಿ ಏನೇ ಬರಲಿ ಮನೆಗೆ ಬಂದ ತಕ್ಷಣ ನ್ಯೂಸ್ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ. ಸೊ ನಾನು ಇನ್ನು ಬಟ್ಟೆ ಚೇಂಜ್ ಮಾಡಿ ಫೇಸ್ ವಾಶ್ ಮಾಡಲೇಬೇಕು. ಫೇಸ್ ವಾಶು ಎಲ್ಲರೂ ಹೊರಗಡೆ ಹೋಗಿ ಬಂದ ತಕ್ಷಣ ನೋಡಿ ತಣ್ಣಗಾಯಿತು. ಈಗ ಒಂಚೂರು ಸುಮಾರು ಜನ ಲಿಪ್ಸ್ಟಿಕ್ ಕಮ್ಮಿ ಮಾಡಿ ಮೇಕಪ್ ಕಮ್ಮಿ ಮಾಡಿ ಅಂತ ಕಮೆಂಟ್ ಮಾಡ್ತೀರಾ. ನನ್ನ ರಿಯಲ್ ಫೇಸ್ ಇರೋದೇ ಹೀಗೆ, ಅದು ಲಿಪ್ಸ್ಟಿಕ್ ಅಲ್ಲ. ಈವೋ ಅವ್ರದ್ದು ಲಿಪ್ ಶೈನರ್ ನಾನು ಯೂಸ್ ಮಾಡೋವಂಥದ್ದು. ಸೊ ಕರೆಕ್ಟಾಗಿ 12 ಗಂಟೆ ನಿದ್ರೆ ಬಂದು ಮಲ್ಕೊಡಾಗ 12:15. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೇಗಿತ್ತು, ಇಷ್ಟ ಆಯಿತಾ? ಇಷ್ಟ ಆಗಿದರೆ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ. ಆಸ್ನಾಂಬೆ ಎಲ್ರಿಗೂ ಒಳ್ಳೇದು ಮಾಡಲಿ, ಆಯುರಾರೋಗ್ಯ ಆಯಸ್ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು. ಜಾಸ್ತಿ ವ್ಯೂಸ್ ಕೊಡಿ, ಓಕೆನಾ? ಟಾಟಾ, ಬೈ ಬೈ, ಗುಡ್ ನೈಟ್.